ನಮ್ಮ ಮುಖ್ಯಮಂತ್ರಿಗಳು ಪಾಪ ಏನು ಧಾರಾಳತನ. ಇಷ್ಟು ದಿವಸ ಸದ್ಯ ಹಿಂದೆ ಇದ್ದ ಮುಖ್ಯಮಂತ್ರಿಗಳು ಪ್ರತಿನಿತ್ಯ ಕೇಂದ್ರ ಸರ್ಕಾರದ ಮೇಲೆ ಸಂಘರ್ಷ ಮಾಡೋರು. ಕೇಂದ್ರ ಸರ್ಕಾರ ನಮಗೆ ಪರಿಗಣಿಸ್ತಾ ಇಲ್ಲ, ನಮಗೆ ಅನ್ಯಾಯ ಮಾಡಿದ್ದಾರೆ ಪಾಪ ಅವರು. ಆ ಮುಖ್ಯಮಂತ್ರಿಗಳು ಹೇಳೋರು. ಈ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ? ಕೃಷ್ಣ ಕಾವೇರಿ ಗೋದಾವರಿ ಜೋಡಣೆಗೆ ಸಮ್ಮತಿ, CM DK. ಕೇಂದ್ರದ ಯೋಜನೆ 1 ಲಕ್ಷ ಕೋಟಿ ರು ವೆಚ್ಚ ಈ ನದಿ ಜೋಡಣೆಗೆ. 10% ಕರ್ನಾಟಕ, 10% ಆಯಾ ರಾಜ್ಯಗಳ ಇನ್ವೆಸ್ಟ್ಮೆಂಟು, 90% ಕೇಂದ್ರ ಸರ್ಕಾರದಂತೆ. ಕೃಷ್ಣ ಕಾವೇರಿ ಗೋದಾವರಿ ಜೋಡಣೆಗೆ ಸಮ್ಮತಿ. ಆಮೇಲೆ ನಾನು ಈಗೊಂದು 15 ದಿವಸದಿಂದ ಇದೊಂದು ಬೇರೆ ನೋಡಿಬಿಟ್ಟೆ ನಾನು. 3 ಜನ ಮುಖ್ಯಮಂತ್ರಿಗಳು ಏನು ಅದ್ರ ಜೊತೆ ಕೇಂದ್ರದ ಸಚಿವರನ್ನು ನಿಲ್ಲಿಸ್ಕೊಂಡು ಇದು ಗೇಟ್ ಓಪನ್ನು, ಏನು ಯಾರು ಮಾಡದೇ ಇರೋ ಕೆಲಸ ಮಾಡಿಬಿಟ್ಟಿದ್ದೀವಿ ಅಂತ ಬಟನ್ ಒತ್ತಕ್ಕೆ ಗೇಟ್ ಓಪನ್ ಮಾಡಿದ್ರು. 33 ಗೇಟ್ನು ನಾವು ಹೊಸದಾಗಿ ಹಾಕ್ಬಿಟ್ಟಿದ್ದೀವಿ. ಅದಕ್ಕೆ ಆಯಾ ರಾಜ್ಯ, ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕರ್ಕೊಂಬಂದು ಗೇಟ್ನ ಬಟನ್ ಒತ್ತಿಸ್ತಾರೆ. ದುಡ್ಡು ನಮ್ಮ ರಾಜ್ಯದ್ದು, ನಮ್ಮ ರಾಜ್ಯದ ತೆರಿಗೆ ಹಣ ಮಾಡಲಿ ಅವ್ರನ್ನ ಕರ್ಕೊಂಬಂದು. ಇದೇನೋ ಈಗ 30 TMC ನೀರು ಸಂಗ್ರಹ ಆಗ್ತಕ್ಕಂಥದ್ದಕ್ಕೆ ಹೂಳು ತುಂಬ್ಕೊಂಡಿದೆಯಲ್ಲ, ಹೂಳು ತುಂಬ್ಕೊಂಡಿರೋದಕ್ಕೆ ಹೂಳು ತೆಗೆಸೋದಕ್ಕೆ ಚರ್ಚೆ ಮಾಡಿದ್ದೀವಂತೆ ಮಾಡೋರಂಥವ್ರು. ಕೆಲ ಸಮ್ಮತಿ ವ್ಯಕ್ತಪಡಿಸೋರಂಥದ್ದು. ಏನೇನು ಚರ್ಚೆ ಮಾಡಿದ್ದೀರಿ? ಇಲ್ಲ ವಿರೋಧ ಪಕ್ಷದ ಶಾಸಕರುಗಳನ್ನು, ಇಲ್ಲ ನಿಮ್ಮ ಶಾಸಕರುಗಳನ್ನು ಕರೆದು ಆ ಚರ್ಚೆಯ ಫಲಪ್ರದ ಮುಂದೆ ಏನಾಗ್ಬೋದು ಅನ್ನೋದಾದ್ರೂ ಚರ್ಚೆ ಮಾಡಿ. ಅದಕ್ಕೆ ಹೇಳಿದ್ದು, ಹೂ ಮುಡ್ಕೊಂಡು ವಿಧಾನಸಭೆಯಲ್ಲಿ ನಡೆಸಿದಾರಲ್ಲ ಪ್ರದರ್ಶನ, ನಿಮ್ಮ ಕಿವಿಲಿ ಇಟ್ಕೊಂಡು ಹೂ ತೆಗೆದು ನಮ್ಮ ರಾಜ್ಯದ ಜನಗಳ ಕಿವಿಗೆ ಹಾಕ್ಬಿಟ್ಟಿರಿ, ಹುಷಾರು.